ಎಲ್ಲರಿಗೂ ನಮಸ್ಕಾರ. ಅಡುಗೆ ವಿಚಾರ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರಾಗಿ ಮುದ್ದೆ ಮತ್ತು ಬದನೆಕಾಯ್ದು ಉದ್ಕ ಹೆಂಗೆ ಮಾಡೋದಂತ ನೋಡೋಣಂತ. ಮತ್ತು ಭಾಳ ಈಸಿಯಾಗಿ ಮಾಡ್ಬೋದು. ಮನೆಯಲ್ಲಿರುವಂಥ 2-3 ಐಟಮ್ದಿಂದ ನೀವು ಉದ್ಕ ರೆಡಿ ಮಾಡ್ಕೋಬೋದು. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಬದನೆಕಾಯಿಗೆ ಸ್ವಲ್ಪ ಮೊದಲು ಅಡುಗೆ ಎಣ್ಣೆ ಹಚ್ಕ್ಯಾಸ ಒಲೆ ಮೇಲೆ ಏನು ಮಾಡಿರಿ, ಸುಡಾಕಿಡ್ರಿ. ಬದನೆಕಾಯಿನ ನೀಟಾಗಿ ಎಲ್ಲ ಸಪ್ಪಿ ಕರ್ರಗಾಗೋವರೆಗೂ ಈ ರೀತಿ ಕ್ಲೀನಾಗಿ ಸುಟ್ಕೋರಿ. ಬದನೆಕಾಯಿ ಈ ರೀತಿ ಕ್ಲೀನಾಗಿ ಸುಟ್ಟ ಮೇಲೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು 4-5 ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೋರಿ. ಖಾರಕ್ಕೆ ಸ್ವಲ್ಪ ಜಾಸ್ತಿನ ಮೆಣಸಿನ್ಕಾಯಿ ತೊಗೊರಿ. ಮೆಣಸಿನ್ಕಾಯಿ ಹುರ್ಕೊಂಡ್ಮೇಲೆ ನೀವೇನು ಮಾಡಿರಿ, ಒಲೆ ಮೇಲೆ 1 ಗ್ಲಾಸ್ ಅಳತೆ ರಾಗಿ ಹಿಟ್ಟು ತೊಗೊಳತ್ತಾನೆ. ಅದಕ್ಕೆ 3/4 ಗ್ಲಾಸ್ ಅಷ್ಟು ನೀರು ಹಾಕಿರಿ. 1 ಟೀ ಸ್ಪೂನ್ ಅಷ್ಟು ರಾಗಿ ಹಿಟ್ಟು ಹಾಕಿರಿ. ಆಮೇಲೆ ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿಬಿಟ್ಟು ಅದನ್ನು ಮುದ್ದೆ ಒಂದು ಕಡೆ ಮಾಡಾಕಿಟ್ಟು ಈ ಕಡೆ ಬದನೆಕಾಯಿನ ಕ್ಲೀನಾಗಿ ಸಿಪ್ಪೆ ಸುಲ್ಕೋರಿ. ಅದಾದಮೇಲೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಮತ್ತು ಬದನೆಕಾಯಿ, ಹುರಿದಿಟ್ಟಿರೋ ಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡ್ಕೊರಿ. ಅಷ್ಟೊತ್ತಿಗೆ ಮುದ್ದೆದ ನೀರು ಕುದೀತಿರ್ತೈತಿ. ಅದಕ್ಕೆ 1 ಗ್ಲಾಸ್ ಏನು ಮಾಡಿರಿ, ರಾಗಿ ಹಿಟ್ಟು ಹಾಕೋರಿ. ಹಾಕ್ಕೊಂಡು ಮುದ್ದೆ ಕುದಿಯಾಕಿಡ್ರಿ. ಈ ಕಡೆ ಕುದಿಸಿಟ್ಟಿರುವಂಥ ಬೇಳೆನ ಕಟ್ ತಕ್ಕೋರಿ. ಬೇಳೆ ಕಟ್ಟಿಗೆ ನೀವು ರುಬ್ಬಿಟ್ಟಿರೋಂಥ ಪೇಸ್ಟ್ನ ಸೇರಿಸ್ಕೊರಿ. ಅದಾದಮೇಲೆ ಸ್ವಲ್ಪ ಹುಣಸೆ ರಸ ಹಾಕಿರಿ. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಹಾಕಿ ಅದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಈ ಕಡೆ ರೆಡಿ ಮಾಡ್ಕೊರಿ. ಆ ಕಡೆ ಮುದ್ದೆ ಏನು ಮಾಡ್ತಿರ್ತೈತಿ, ಕುದೀತಿರ್ತೈತಿ ನೋಡಿ. ಇದೆಲ್ಲ ರೆಡಿ ಆದಮೇಲೆ ಮುದ್ದೆನ ನೀವು ಇಲ್ಲಿ ಕುದಿಯಾತೈತಿ. ಇದಕ್ಕೆ 1 ಗ್ಲಾಸ್ ಹಿಟ್ಟು ಹಾಕಿ ಇದ್ರಲ್ಲ, ಅದೆಲ್ಲ ಚೆಂದ ಕುದ್ದ ಹಿಟ್ಟು ಒಳಗೆ ಹೋಗೈತಿ. ನೀವೇನು ಮಾಡಿರಿ, ಮುದ್ದೆ ಯಾವುದೇ ರೀತಿ ಗಂಟಾಗ್ದಂಗೆ ಮತ್ತು ಹಿಟ್ಟು ಹಸಿ ಹಿಟ್ಟು ಉಳಿಲಂಗೆ ನೀಟಾಗಿ ಎಲ್ಲ ಮುದ್ದಿನ ತಿರುಗಿಸ್ಕೊರಿ. ಚಮಚೆ ಒಳಗನ ತಿರುಗಿಸಿರ ಆಕೈತಿ. ಈ ರೀತಿ ನೋಡಿರಿ, ಯಾವುದೇ ಗಂಟಾಗ್ದಂಗೆ. ಹಿಂಗೆ ಗಂಟಿದ್ರೂ ಒಡ್ಕೊಳ್ರಿ. ಹಿಂಗೆ ಬೋಗೊನಿಗೆ ಸ್ವಲ್ಪ ಹಿಂಗೆ ತಿರುಗಿಸಿ ಈ ರೀತಿ ನೀವೇನು ಮಾಡಿರಿ, ನೀಟಾಗಿ ಎಲ್ಲನೂ ಮುದ್ದಿನ ಗಂಟಾಗ್ದಂಗೆ ಇದನ್ನ ತಿರ್ಕೊಂಡು ಅದಾದಮೇಲೆ ಏನು ಮಾಡಿರಿ, ಸ್ವಲ್ಪ ಒಂಚೂರೆಲ್ಲ ಮುದ್ದೆ ದುಂಡಗೆ ಮಾಡಿ ಮುಚ್ಚಿಡ್ರಿ ಒಂದು 5 ನಿಮಿಷ ಅರಳಾಕ. ಅದಾದಮೇಲೆ ನೀವೇನು ಮಾಡಿರಿ, ಮತ್ತೊಂದು ಸರಿ ಏನಾರ ಗಂಟದು ಐತನ ಏನು ಮಾಡೈತೋ ಅಂತ ಚಮಚಲ್ಲಿ ಇನ್ನೊಂದು ಸರಿ ತೀಡ್ಕೊರಿ. ತೀಡ್ಕೊಂಡು ಎಲ್ಲ ಇದಾದ್ಮ್ಯಾಗ ಒಂದು ಪ್ಲೇಟ್ ತೊಗೊರಿ. ಅದನ್ನಷ್ಟು ಮುದ್ದೆನೂ ಆ ಪ್ಲೇಟಿಗೆ ಹಾಕ್ಕೋರಿ. ಹಾಕ್ಕೊಂಡು ಏನು ಮಾಡಿರಿ, ತಣ್ಣೀರು ತೊಗೊರಿ. ತಣ್ಣೀರು ತೊಗೊಂಡು ಕೈಗೆ ಹಚ್ಕೊಂಡು ಇದು ಮಾಡಿರಿ. ಅದನ್ನ ಚೆಂದಾಗೆ ಮಿದ್ರಿ. ಏನಾರ ಗಂಟು ಏನಾರ ಇದ್ರೂ ಹೋಗ್ತೈತಿ. ಈ ರೀತಿ ನೀರು ಹಚ್ಚಿ ಏನು ಮಾಡಿರಿ, ಮಿದ್ರಿ. ಏನು ಮಾಡಿರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಉಂಡಿನ ರೆಡಿ ಮಾಡ್ಕೊಂಡು ಇನ್ನೊಂದು ಪ್ಲೇಟ್ನಾಗ ಹಾಕಿ ಉಂಡೆ ದುಂಡಗೆ ಮುದ್ದೆನ ಕಟ್ಕೋರಿ. ಕಟ್ಕೊಂಡ್ರೆ ಏನಾಗುತ್ತೆ, ನಿಮ್ಗೆ ಮುದ್ದೆ ರೆಡಿ ಆಕೈತಿ. ಈ ರೀತಿ ನೀವು ಒಂದು ಸಣ್ಣ ಗ್ಲಾಸಿನ ಹಿಟ್ಟಿಗೆ ಸ್ವಲ್ಪ ದೊಡ್ಡ ಆದರೆ 2 ಮುದ್ದೆ, ಇಲ್ಲಾಂದರೆ 2 ಅರ್ಧ ಮುದ್ದೆ ರೆಡಿ ಆಗುತ್ತೆ. ಈ ರೀತಿಯಾಗಿ ರಾಗಿ ಮುದ್ದೆ ಮತ್ತು ಬದನೆಕಾಯಿ ಉದ್ಕನ ನೀವು ಮಾಡ್ಕೋಬೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಧನ್ಯವಾದಗಳು.